ನಮಸ್ಕಾರ ಪ್ರಿಯ ವೀಕ್ಷಕರೇ. ಉಡುಪಿ ಎಂದರೆ ಕೇವಲ ಒಂದು ಪಟ್ಟಣವಲ್ಲ, ಅದು ಒಂದು ಭಕ್ತಿ ಚೈತನ್ಯ. ಈ ಪುಣ್ಯಭೂಮಿಯಲ್ಲಿ ಶತಮಾನಗಳಿಂದ ನಿರಂತರವಾಗಿ ನಡೆಯುತ್ತಿರುವ ಅಪೂರ್ವ ಧಾರ್ಮಿಕ ವ್ಯವಸ್ಥೆಯೇ ಪರ್ಯಾಯ ಪದ್ಧತಿ. ಪರ್ಯಾಯ ಎಂದರೆ ಅಧಿಕಾರದ ಬದಲಾವಣೆ ಅಲ್ಲ, ಅದು ಸೇವೆಯ ಸ್ವೀಕಾರ. ಇಲ್ಲಿ ಯಾರೂ ಒಡೆಯರಲ್ಲ, ಎಲ್ಲರೂ ಕೃಷ್ಣನ ದಾಸರು. ಉಡುಪಿ ಪರ್ಯಾಯ ಈ ತತ್ವದ ಜೀವಂತ ಉದಾಹರಣೆ. ಉಡುಪಿ ಪರ್ಯಾಯ ವ್ಯವಸ್ಥೆ ಮಧ್ವಾಚಾರ್ಯರ ಕನಸು. ಇಲ್ಲಿ ದೇವರ ಪೂಜೆ ನಿಲ್ಲಬಾರದು, ಇಲ್ಲಿ ಅನ್ನದಾಸೋಹ ಎಂದಿಗೂ ನಿಂತು ಹೋಗಬಾರದು, ಇಲ್ಲಿ ಅಧಿಕಾರ ಯಾವೊಬ್ಬರಲ್ಲಿಯೂ ಕೇಂದ್ರೀಕರಿಸಬಾರದು. ಅದಕ್ಕಾಗಿ ಅವರು ಅಷ್ಟಮಠ ಪದ್ಧತಿಯನ್ನು ರೂಪಿಸಿದರು. ಪ್ರತಿ ಮಠದ ಸ್ವಾಮಿ ತಮ್ಮ ಜೀವನವನ್ನು ಶ್ರೀಕೃಷ್ಣನ ಸೇವೆಗೆ ಅರ್ಪಿಸುತ್ತಾರೆ. ಪರ್ಯಾಯ ಬಂದಾಗ ಅವರಿಗೆ ಶ್ರೀಕೃಷ್ಣನ ಸೇವೆಯ ಗೌರವ ಬರುತ್ತದೆ, ಆದರೆ ಆ ಗೌರವವು ಸೇವೆಯ ಭಾಗವೇ. ಪರ್ಯಾಯದ ಮುನ್ನ ಹಲವಾರು ಪ್ರಾಥಮಿಕ ಮುಹೂರ್ತಗಳು ನಡೆಯುತ್ತವೆ. ಬಾಳೆ ಮುಹೂರ್ತ, ಇದು ಮುಂದಿನ 2 ವರ್ಷಗಳ ಕಾಲಕ್ಕೆ ಸಾಮೂಹಿಕ ಅನ್ನದಾನಕ್ಕೆ ಬೇಕಾಗುವ ಬಾಳೆ ಎಲೆಗಳ ಪೂರೈಕೆಯನ್ನು ಮತ್ತು ಪೂಜೆಗೆ ಬೇಕಾಗುವ ತುಳಸಿಯ ಪೂರೈಕೆಯನ್ನು ಖಚಿತಪಡಿಸುತ್ತದೆ. ಅಕ್ಕಿ ಮುಹೂರ್ತ, ಮುಂದಿನ 2 ವರ್ಷಗಳ ಕಾಲಕ್ಕೆ ಬೇಕಾಗುವ ಅಕ್ಕಿಯ ಸಂಗ್ರಹಿಸುವ ಆಚರಣೆ. ಕಟ್ಟಿಗೆ ಮುಹೂರ್ತ, ಮುಂದಿನ 2 ವರ್ಷಗಳ ಕಾಲಕ್ಕೆ ಬೇಕಾಗುವ ಉರುವಲು ಸಂಗ್ರಹಿಸುವ ಆಚರಣೆ. ಧಾನ್ಯ ಮುಹೂರ್ತ, ಮುಂದಿನ 2 ವರ್ಷಗಳ ಕಾಲಕ್ಕೆ ಬೇಕಾಗುವ ಧಾನ್ಯಗಳು ಮತ್ತು ಭತ್ತದವನ್ನು ಸಂಗ್ರಹಿಸುವ ಅಂತಿಮ ಆಚರಣೆ. ಪರ್ಯಾಯದ ದಿನ ಬೆಳಗಿನ ಜಾವ ಪರ್ಯಾಯದ ಮೆರವಣಿಗೆ ಜೋಡುಕಟ್ಟೆಯಿಂದ ಕೃಷ್ಣಮಠದವರೆಗೆ ಸಾಗುತ್ತದೆ. ಇದು ಉತ್ಸವವಲ್ಲ, ಇದು ಭಕ್ತಿಯ ಪ್ರವಾಹ. 2 ವರ್ಷಗಳ ಸೇವಾ ಯಾತ್ರೆ. ಪರ್ಯಾಯ ಸ್ವಾಮಿಗಳು 2 ವರ್ಷಗಳ ಕಾಲ ಅವಿರತ ಸೇವೆಯಲ್ಲಿ ತೊಡಗಿರುತ್ತಾರೆ. 2 ವರ್ಷಗಳು ಮುಗಿದಾಗ ಸ್ವಾಮಿಗಳು ನಿಶ್ಶಬ್ದವಾಗಿ ಜವಾಬ್ದಾರಿಯನ್ನು ಹಸ್ತಾಂತರಿಸುತ್ತಾರೆ. ಇಲ್ಲಿ ಅಂಟಿಕೊಳ್ಳುವ ಅಧಿಕಾರವಿಲ್ಲ, ಇದು ತ್ಯಾಗದ ಪಾಠ. ತಂತ್ರಜ್ಞಾನ ಬದಲಾಗಿದೆ, ಜಗತ್ತು ಬದಲಾಗಿದೆ, ಆದರೆ ಉಡುಪಿಯ ಪರ್ಯಾಯ ಅದೇ ಶುದ್ಧತೆಯಿಂದ ಇಂದಿಗೂ ನಡೆಯುತ್ತಿದೆ. ಇದು ಭಾರತೀಯ ಸಂಸ್ಕೃತಿಯ ಶಕ್ತಿ. ಉಡುಪಿ ಪರ್ಯಾಯ ಒಂದು ಉತ್ಸವವಲ್ಲ, ಅದು ಒಂದು ಜೀವನ ದರ್ಶನ. ಅದು ಅಧಿಕಾರಕ್ಕಿಂತ ಸೇವೆಯನ್ನು ಮೇಲುಗೈ ಮಾಡಿರುವ ಪರಂಪರೆ. ಈ ಸಲದ ಉಡುಪಿ ಪರ್ಯಾಯ ಜನವರಿ 18 ಭಾನುವಾರ 2026ರಂದು ನಗರದಾದ್ಯಂತ ಬೆಳಗಿನ ಜಾವ ಮೆರವಣಿಗೆ ನಡೆಯಲಿದೆ. ಶಿರೂರು ಮಠದ 31ನೇ ಮಠಾಧೀಶರಾದ ಶ್ರೀ ವೇದವರ್ಧನ ತೀರ್ಥ ಸ್ವಾಮೀಜಿ ಅವರು ಮೊದಲ ಬಾರಿಗೆ ಸರ್ವಜ್ಞ ಪೀಠವನ್ನು ಏರಲಿದ್ದಾರೆ. ನಿರ್ಗಮಿಸುವ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಅವರು ಜವಾಬ್ದಾರಿಗಳನ್ನು ಹಸ್ತಾಂತರಿಸಲಿದ್ದಾರೆ. ಈ ಸಮಯದಲ್ಲಿ ಹೊಸ ಮಠಾಧೀಶರಿಗೆ ಅಕ್ಷಯ ಪಾತ್ರೆ ಮತ್ತು ದೇವಾಲಯದ ಕೀಲಿಗಳನ್ನು ಹಸ್ತಾಂತರಿಸಲಾಗುತ್ತದೆ. ಹರೇ ಶ್ರೀಕೃಷ್ಣ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್, ಸಬ್ಸ್ಕ್ರೈಬ್, ಕಮೆಂಟ್ ಮತ್ತು ನಿಮ್ಮ ಮಿತ್ರರಲ್ಲಿ ಶೇರ್ ಮಾಡಿ. ಧನ್ಯವಾದಗಳು.